ಅಚಿಂತ್ಯ ವ್ಯಕ್ತರೂಪಾಯ ನಿರ್ಗುಣಾಯ ಗುಣಾತ್ಮನೆ ಸಮಸ್ತ ಜಗದಾಧಾರ ಮೂರ್ತಯೇ ಬ್ರಹ್ಮಣೇ ನಮಃ. ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ನಾನು ವೇದಮೂರ್ತಿ ವಿನಾಯಕ್ ಭಟ್. ಇವತ್ತಿನ ದಿವಸ ಏಪ್ರಿಲ್ ತಿಂಗಳಿನಲ್ಲಿ ಯಾವ ಯೋಗ, ಯಾವ ಫಲ, ಯಾರಿಗೆ ಒಳ್ಳೆಯದು, ಯಾರಿಗೆ ದುಷ್ಫಲ ಇದೆ, ಬನ್ನಿ ನೋಡೋಣ. ಏಪ್ರಿಲ್ ತಿಂಗಳಿನಲ್ಲಿ ವೃಷಭ ರಾಶಿಗೆ ಬರುವಂತಹ ಯೋಗ ಲಕ್ಷಣಗಳು: ದ್ವಿತೀಯದಲ್ಲಿ ಗುರು, ಚತುರ್ಥದಲ್ಲಿ ಕೇತು ಹಾಗೂ ದಶಮದಲ್ಲಿ ರಾಹು, ಏಕಾದಶದಲ್ಲಿ ಕುಜ, ಚಂದ್ರ, ಬುಧ, ಶನಿ, ದ್ವಾದಶ ಸ್ಥಾನದಲ್ಲಿ ಶುಕ್ರ ಮತ್ತು ರವಿ. ದ್ವಿತೀಯ ಸ್ಥಾನದಲ್ಲಿ ಗುರು ಇರೋದ್ರಿಂದ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರವಾಗಿರಬೇಕು. ಸೋದರ ವರ್ಗದಲ್ಲಿ, ಅಣ್ಣ ತಮ್ಮಂದರಲ್ಲಿ, ಅಕ್ಕ ತಂಗಿಯರಲ್ಲಿ ಭಾರಿ ಒಂದು ಅನ್ಯೋನ್ಯತೆ ಬೆಳೆಯುವಂತಹ ಈ ಏಪ್ರಿಲ್ ತಿಂಗಳು. ಸಹಾಯ, ಬಂಧು ಮಿತ್ರಗಳಿಂದ ಸಹಾಯಗಳು ಬರುವಂತಹದ್ದು, ನೆರೆಹೊರೆಯವರೊಡನೆ ಒಳ್ಳೆಯ ಪ್ರೀತಿಯಿಂದ ಜೀವನ ಮಾಡುವಂತಹ ಯೋಗ. ಅದೇ ರೀತಿಯಲ್ಲಿ ಚತುರ್ಥ ಸ್ಥಾನದಲ್ಲಿ ಕೇತು ಇರೋದ್ರಿಂದ ಸ್ವಲ್ಪ ಧರ್ಮ ಕಾರ್ಯದಲ್ಲಿ, ದೇವತಾ ಕಾರ್ಯಗಳಲ್ಲಿ ಹಾಗೂ ಮದುವೆ ಇತ್ಯಾದಿಗಳ ಕಾರ್ಯಕ್ರಮದಲ್ಲಿ ವಿಘ್ನದ ಭಯ ಇರುವುದು ಸಹಜವಾಗಿ ಕಂಡುಬರುತ್ತೆ. ಏಪ್ರಿಲ್ ತಿಂಗಳಿನಲ್ಲಿ ಪ್ರವಾಸದ ಯೋಗ ಚೆನ್ನಾಗಿದ್ದು, ಆದರೂ ಕೂಡ ಬಯಸದೆ ಬಂದ ಭಾಗ್ಯ ನಿಮ್ಮದಾಗುವುದು. ಧನದ ಚಿಂತೆ ಇದ್ದರೂ ಕೂಡ ಧಾರಾಳ ಖರ್ಚು ನಡೆಯುವಂತಹದ್ದು ಈ ಏಪ್ರಿಲ್ ತಿಂಗಳಿನಲ್ಲಿ. ದಶಮ ಸ್ಥಾನದಲ್ಲಿ ರಾಹು ಇರೋದ್ರಿಂದ ರಾಹು ಮಂಗಲಕಾರಕ ಹೇಳಿ ಹೇಳ್ತಾರೆ. ಅಂದ್ರೆ ಮನೆಯಲ್ಲಿ ಯಾರ್ಯಾರದು ಮಂಗಲ ಕಾರ್ಯ ಆಗಲಿಲ್ಲ, ಮದುವೆ ಇತ್ಯಾದಿಗಳಾಗಿಲ್ಲ, ಅವರಿಗೆ ಮದುವೆಯ ಯೋಗ ಸಂಬಂಧಗಳು ಕೂಡಿ ಬರುವಂತಹದ್ದು ಈ ಏಪ್ರಿಲ್ ತಿಂಗಳಿನಲ್ಲಿ. ಅದೇ ರೀತಿಯಲ್ಲಿ ಏಕಾದಶ ಸ್ಥಾನದಲ್ಲಿ ಲಾಭಸ್ಥಾನ ಕುಜ, ಚಂದ್ರ, ಬುಧ, ಶನಿ ಇರೋದ್ರಿಂದ ಚತುರ್ಗ್ರಹ ಯೋಗವು ಈ ರಾಶಿಗಳಿಗೆ ಕಂಡುಬರುತ್ತೆ. ಶುಭವಾಗಲಿ, ಶುಭವಾಗುವುದು ಈ ಏಪ್ರಿಲ್ ತಿಂಗಳು. ವ್ಯಯಸ್ಥಾನದಲ್ಲಿ ಶುಕ್ರ ಮತ್ತು ರವಿ ಇರುವುದರಿಂದ ಧನಕಾರಕನಾಗಿರುವಂತಹ ಶುಕ್ರ ವ್ಯಯಸ್ಥಾನದಲ್ಲಿದ್ದಾನೆ. ಅದೇ ರೀತಿಯಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಂತಹ ಗ್ರಹ ರವಿ. ಅದರಿಂದ ಸಾಧಾರಣವಾಗಿ ಹೃದಯಕ್ಕೆ ಸಂಬಂಧಪಟ್ಟಂತಹ ಯಾವುದೇ ತೊಂದರೆಗಳು ಬರುವಂತಹದ್ದು ಈ ಏಪ್ರಿಲ್ ತಿಂಗಳಿನಲ್ಲಿ ಕಾಣ್ತಾ ಇದೆ. ಶುಕ್ರನು ವ್ಯಯಸ್ಥಾನದಲ್ಲಿ ಇದ್ರೂ ಆರೋಗ್ಯದ ವಿಷಯದಲ್ಲಿ ಆಸ್ಪತ್ರೆಗಳ ಖರ್ಚು ಸ್ವಲ್ಪ ಜಾಸ್ತಿ ಕಂಡು ಬರುವಂತಹದ್ದು. ಚಿನ್ನಾಭರಣ ಖರೀದಿ ಮಾಡುವಂತಹ ಯೋಗ ಕೂಡ ಈ ಏಪ್ರಿಲ್ ತಿಂಗಳಿನಲ್ಲಿ ವೃಷಭ ರಾಶಿಗೆ ಯೋಗವಿದೆ. ನಿಮ್ಮ ವಾಕ್ಚಾತುರ್ಯದ ಮೂಲಕ ಜನರನ್ನು ಸಂತೋಷಪಡಿಸುವಂತಹ ಕಾರ್ಯದಲ್ಲಿ ನೀವು ಯಾವಾಗಲೂ ಪ್ರವೃತ್ತರಾಗ್ತಾ ಇರ್ತೀರಿ. ಅದೇ ರೀತಿಯಲ್ಲಿ ರಕ್ತದೊತ್ತಡ, ಮಧುಮೇಹ ಇತ್ಯಾದಿ ಇರುವವರು ಸ್ವಲ್ಪ ಆರೋಗ್ಯದ ಕಡೆಗೆ ಗಮನವಿರಬೇಕು. ದೇವರ ಆರಾಧನೆ, ಮನೆ ದೇವರ ಭೇಟಿ, ಮನೆ ದೇವರ ಪೂಜೆ ಇತ್ಯಾದಿಗಳನ್ನು ಮಾಡೋದ್ರಿಂದ ಶುಭ ಯೋಗಗಳು ಬರುವಂತಹ ಯೋಗವಿದೆ. ರಾಜಕಾರಣಿಗಳು, ವೃಷಭ ರಾಶಿ ಇರುವಂತಹ ರಾಜಕಾರಣಿಗಳಿಗೆ ಸ್ವಲ್ಪ ಹಿನ್ನಡೆ ಇದ್ರೂ ಕೂಡ ಮುಂದೆ ಮೇ ತಿಂಗಳಿನಲ್ಲಿ ಸುಯೋಗವು ದೊರಕುವುದು. ಅದೇ ರೀತಿಯಲ್ಲಿ ವೃತ್ತಿಪರ ಜೀವನ ಮಾಡುವವರು, ವೈದ್ಯರು ಅಥವಾ ಇತ್ಯಾದಿ ಕಾರ್ಯಗಳನ್ನು ಮಾಡುವವರು, ಅವರಿಗೂ ಕೂಡ ಒಳ್ಳೆಯ ಸುಯೋಗವು ಈ ಏಪ್ರಿಲ್ ತಿಂಗಳಿನಲ್ಲಿ ದೊರಕುವುದು. ವಿದ್ಯಾರ್ಥಿಗಳಿಗೆ ವಿದ್ಯಾಲಾಭ, ಧನದ ಅಪೇಕ್ಷೆ ಪಡುವವರಿಗೆ ಧನ ಲಾಭವು ಈ ಏಪ್ರಿಲ್ ತಿಂಗಳಿನಲ್ಲಿ ವೃಷಭ ರಾಶಿಗೆ ಯೋಗ ಇದೆ. ಕೋರ್ಟ್ ಕಚೇರಿಯಂತಹ ಸ್ವಲ್ಪ ತೊಂದರೆಗಳು ವೃಷಭ ರಾಶಿಯವರಿಗೆ ಕಂಡುಬರುತ್ತದೆ. ಅದಕ್ಕೋಸ್ಕರ ದೇವರ ಆರಾಧನೆ ಮಾಡುವಂತಹದ್ದು ಒಳ್ಳೆಯದು. ಈ ರಾಶಿಯವರು ಓಂ ಗಂ ಗಣಪತಯೇ ನಮಃ ಹೇಳಿ ಗಣಪತಿಯ ಮಂತ್ರವನ್ನು ಹೇಳಿ ಯಾವುದೇ ಕಾರ್ಯಕ್ರಮಕ್ಕೆ ಹೋದರೆ ಅದರಲ್ಲಿ ಇರುವಂತಹ ಎಲ್ಲ ವಿಘ್ನಗಳು ಪರಿಹಾರ ಆಗುತ್ತವೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಹೇಳಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ.